ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಬಹಳ ಸಂಚಿಕೆಗಳಾಗಿ ನಾವು ಕಲಿತಾ ಇದ್ದೇವೆ ಅಂತ್ಯಕಾಲದಲ್ಲಿ ಆಗುವಂಥ ಘಟನೆಗಳು, ಅದು ಹೇಗೆ ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಮತ್ತು ಏನೆಲ್ಲ ಘಟನೆಗಳು ಆಗ್ತಾ ಇದೆ, ಅದು ಹೇಗೆ ಎಷ್ಟು ಪ್ರಬಲವಾಗ್ತದೆ ಅದೆಲ್ಲ ವಿಷಯವಾಗಿ ಮತ್ತು ಅದು ಸತ್ಯವೇದದಲ್ಲಿ ಹೇಗೆ ನಮೂದಿಸಲ್ಪಟ್ಟಿದೆ ಎಂಬಂಥ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಈ ಭಾಗಗಳಲ್ಲಿ ನೋಹನ ಕಾಲಘಟ್ಟದಲ್ಲಿ ಆದಂಥ ಘಟನೆಗಳು, ಅಂತ್ಯಕಾಲಕ್ಕೆ ಅದು ಸೂಚನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂಥ ಪ್ರವಾದನೆಯ ಮಾತುಗಳನ್ನು ನಾವು ಕಲಿತಾ ಇದ್ದೇವೆ. ಕಳೆದ ಸಂಚಿಕೆಗಳಲ್ಲಿ ನಾವು ಈಗಾಗಲೇ ಕಲಿತ ಹಾಗೆ ಸಭೆ ನಾವೇ ಅದು ಸಭೆಯ ನೆರಳು ಎಂಬುದಾಗಿ ಅದರ ವಿಷಯವಾಗಿ ಬಹಳಷ್ಟು ವಿಷಯಗಳನ್ನು ಕಲಿತೇವೆ. ಇವತ್ತು ಕೂಡ ಮುಂದುವರೆದು ನಾವು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ನೋಹನ ಕಾಲಘಟ್ಟದ ಕುರಿತಾಗಿ ನಾವು ಕಲಿತಾ ಇದ್ದೇವೆ, ಅಂತ್ಯಕಾಲದ ಸೂಚನೆಗಳು. ಕಳೆದ ಸಂಚಿಕೆಯಲ್ಲಿ ನಾವು ನಾವೇ ಮತ್ತು ಸಭೆ ಅದರ ವಿಷಯವಾಗಿ ನಾವು ಕಲಿಯಲಿಕ್ಕೆ ಸಾಧ್ಯವಾಯಿತು. ಭಾಳ ವಿಸ್ತಾರವಾಗಿ ನಮ್ಗೆ ತಿಳಿಸಿದ್ದಾರೆ. ಯಾಕಂದರೆ ಇವತ್ತು ನಮಗಿರುವಂಥದ್ದು ಸಭೆಯೊಳಗೆ ಸೇರುವುದಾದರೆ, ಕ್ರಿಸ್ತನ ಸಭೆಗೆ ಹೋಗೋದಾದರೆ ನಾವು ರಕ್ಷಿಸಲ್ಪಡ್ತೇವೆ, ನ್ಯಾಯ ತೀರ್ಪಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ. ಇವತ್ತು ನಮಗೆ ಯಾವ ವಿಷಯದಲ್ಲಿ ಹೇಳಿಕೆ ಬಯಸ್ತೇವೆ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಆಗಲೇ ಕಳೆದ ಎಪಿಸೋಡುಗಳಲ್ಲಿ ನಾವು ಕಲಿತ ಹಾಗೆ ಅಥವಾ ಧ್ಯಾನ ಮಾಡಿದ ಹಾಗೆ ಆಗಿನ ಬಹುತೇಕ ಸಂಗತಿಗಳು ಈಗ ಹೊಸ ರೂಪದಲ್ಲಿ ಈ ಕಡೆ ಕಾಲದಲ್ಲಿ ನಮಗೆ ಕಾಣಿಸುವಂಥವುಗಳಾಗಿದ್ದಾವೆ. ಮತ್ತು ಯೇಸುಸ್ವಾಮಿ ಅದನ್ನೇ ಹೇಳಿದ್ದಾರೆ. ಏನಂದರೆ, ನೋಹನ ಕಾಲದಲ್ಲಿ ಏನು ಆಗಿತ್ತು ಅದೇ ಪ್ರಕಾರವಾಗಿ ಈ ಕಡೆ ಕಾಲದಲ್ಲಿ ಆಗ್ತದೆ. ಅದರಲ್ಲಿ ನೋಹನ ಕಾಲದ ಘಟನೆಗಳು, ಬಹಳಷ್ಟು ಘಟನೆಗಳನ್ನು ಸತ್ಯವೇದದಲ್ಲಿ ದಾಖಲಿಸಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆ ಎಲ್ಲ ಘಟನೆಗಳು ಒಂದಲ್ಲ ಒಂದು ರೀತಿಯಲ್ಲಿ, ಬೇರೊಂದು ರೂಪದಲ್ಲಿ ಅಥವಾ ಬೇರೊಂದು ಹೆಸರಿನಲ್ಲಿ ಕಡೆ ಕಾಲದಲ್ಲಿ ಈ ಲೋಕದಲ್ಲಿ ನೆರವೇರ್ತಾ ಇದೆ. ಇದು ಯೇಸುಸ್ವಾಮಿ ಹೇಳಿದ ಪ್ರವಾದನೆ ನೆರವೇರುವಿಕೆ. ಇವತ್ತು ನಾವು ನೋಡುವುದಾದರೆ, ನೋಹನ ಕಾಲದಲ್ಲಿ ಸುವಾರ್ತೆಯನ್ನು ಸಾರ್ತಾಯಿದ್ರು. ಈ ವಿಷಯ ಯಾವ ರೀತಿ ಹೊಸ ಒಡಂಬಡಿಕೆಗೆ ಅದು ಅನ್ವಯ ಆಗ್ತದೆ ಎಂಬುದಾಗಿ ಮೊದಲನೇದಾಗಿ ಅದೇ ನಾವು ಮೂಲ ವಾಕ್ಯವನ್ನು ನೋಡುವಾಗ ಲೂಕನ ಸುವಾರ್ತೆ 17ನೇ ಅಧ್ಯಾಯ ಅದರ 26ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೋಹನ ದಿನಗಳಲ್ಲಿ ಸಂಭವಿಸಿದ ಹಾಗೆ ಮನುಷ್ಯಕುಮಾರನ ದಿನಗಳಲ್ಲಿಯೂ ಸಂಭವಿಸುವುದು. ಹಾಗಾದರೆ ನೋಹನ ದಿನಗಳಲ್ಲಿ ನ್ಯಾಯ ತೀರ್ಪು ಲೋಕಕ್ಕೆ ಬರ್ತದೆ ಎಂಬುದಾಗಿ ಹೇಳುವಾಗಲೇ ನೋಹನ ಮೂಲಕವಾಗಿ ದೇವರು ಸುವಾರ್ತೆಯನ್ನು ಕೂಡ ಸಾರಿಸಿದ್ದರು ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪೇತ್ರನ 2ನೇ ಪತ್ರಿಕೆ ಅದರ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಈಗ ನೋಡ್ತೇವೆ, ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಈಗ ನೋಡಿ, ಭಕ್ತಿಹೀನರಾಗಿದ್ದಂಥ ಆ ಪುರಾತನರ ಎಲ್ಲರ ಮೇಲೆ ಜಲಪ್ರಳಯವನ್ನು ಬರುವ ಹಾಗೆ ದೇವರು ಮಾಡಿದರು. ಯಾಕಂತೇಳಿದರೆ, ಮಳೆ ಬರ್ತದೆ, ಜಗತ್ತು ಇಡೀ ಲೋಕ ನೀರಿನಲ್ಲಿ ಮುಳುಗಿ ಹೋಗ್ತದೆ ಮತ್ತು ಈ ರೀತಿಯಾಗಿ ದಂಡನೆ ಆಗ್ತದೆ, ಶಿಕ್ಷೆ ಆಗ್ತದೆ, ನ್ಯಾಯ ತೀರ್ಪು ಬರ್ತದೆ. ಎಷ್ಟೇ ಸಾರಿ ದೇವರು ಹೇಳಿದರೂ ಕೂಡ ಇವರು ದೇವರ ಕಡೆಗೆ ತಿರುಗಲಿಲ್ಲ. ಅದೊಂದು ನ್ಯಾಯ ತೀರ್ಪಿನ ಬಗ್ಗೆ ನಾವು ಹಿಂದಿನ ಎಪಿಸೋಡಲ್ಲಿ ಕೂಡ ನೋಡಿದ್ದೇವೆ. ಮೆತೂಷೆಲಹನ ಹೆಸರಿನ ಅರ್ಥವೇ ಇವನ ಕಾಲದ ನಂತರ ನ್ಯಾಯ ತೀರ್ಪು ಬರ್ತದೆ. ಹನೋಕ ಪ್ರವಾದಿ ತನಗೆ ಮಗ ಹುಟ್ಟಿದಾಗ ಆತ ತನ್ನ ಮಗನನ್ನೇ ಒಂದು ಸೂಚನೆ ಎಂಬಂತೆ ನೋಡಿ, ಆ ಕಾಲದಲ್ಲಿ ಇಡೀ ಲೋಕಕ್ಕೆ ಒಂದೇ ಭಾಷೆ ಇತ್ತು. ಎಷ್ಟೊಂದು 100 ಕೋಟಿ ಆದರೂ ಜನ ಇದ್ದಿರಬೇಕು. ಇಡೀ ಲೋಕಕ್ಕೆ ಒಂದೇ ಭಾಷೆ ಇತ್ತು. ಅವನು ತನ್ನ ಮಗನಿಗೆ ಆ ಒಂದು ನ್ಯಾಯ ತೀರ್ಪಿನ ವಿಷಯದಲ್ಲಿ ಆ ಮಗನ ಹೆಸರೇ ಒಂದು ಸುವಾರ್ತೆ ಆಗಬೇಕು ಅಥವಾ ಒಂದು ಎಚ್ಚರಿಕೆ ಆಗಬೇಕು ಎಂಬ ಕಾರಣಕ್ಕೆ ಮೆತೂಷೆಲಹ ಅಂತ ಹೆಸರಿಟ್ಟಿದ್ದೆ. ಅಲ್ಲಿ ಮುಂದಿನ ಭಾಗದಲ್ಲಿ ನೋಡಿದ್ದೇವೆ, ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಸುನೀತಿಯನ್ನು ಸಾರುವವನಾಗಿದ್ದ ಅಥವಾ
ನೋಹ ಹೇಗೆ ನೀತಿವಂತರಾಗಿ ಬಾಳಬಹುದು, ಹೇಗೆ ದೇವರ ಕಡೆಗೆ ತಿರುಗಿಕೊಂಡು ಬಾಳಬಹುದು, ಯಾವ ರೀತಿಯಾಗಿ ದೇವರ ಶಿಕ್ಷೆಯಿಂದ ತಪ್ಪಿಸಲ್ಪಡಬಹುದು, ದೇವರ ಕೋಪದಿಂದ ಹೇಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ನ್ಯಾಯ ತೀರ್ಪಿನಿಂದ ಹೇಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತದೆ, ಅದನ್ನು ಆತ ಸಾರ್ತಾ ಇದ್ದ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಆ ದುಷ್ಟ ಲೋಕದಲ್ಲಿ ಹೇಗೆ ದುಷ್ಟತನವನ್ನು ಬಿಟ್ಟು ಅಥವಾ ದುಷ್ಟತನಕ್ಕೆ ಒಳಗಾಗದೆ ಆ ದುಷ್ಟತನದ ವಶೀಕರಣದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ. ನೋಡಿ, ನಾವು ಹೋಶೇಯನ ಗ್ರಂಥದಲ್ಲೆಲ್ಲ ನೋಡ್ತೇವೆ, ಮದ್ಯ, ದ್ರಾಕ್ಷಾರಸ ಅಥವಾ ದ್ರಾಕ್ಷಾರಸ, ಮದ್ಯ, ವ್ಯಭಿಚಾರಗಳು ಬುದ್ಧಿಯನ್ನು ಕೆಡಿಸ್ತವೆ ಅಂತ. ನೋಡಿ, ಇವು ಬುದ್ಧಿಯನ್ನು ಕೆಡಿಸುವಂಥವು. ದ್ರಾಕ್ಷಾರಸ ಅಥವಾ ಮದ್ಯ ಇದು ನಮ್ಮ ಅದರ ಜೊತೆಯಲ್ಲಿ ಅದಕ್ಕೆ ಬಹಳ ವಿಶಾಲವಾದ ವ್ಯಾಪ್ತಿಗೆ ಬರುವಾಗ ಮದ್ಯ, ಮಾದಕ ವಸ್ತುಗಳು ಇವು ಏನು ಮಾಡ್ತವೆ, ಮನುಷ್ಯನ ಬುದ್ಧಿಯನ್ನು ಹಾಳು ಮಾಡ್ತವೆ. ಇನ್ನು ವ್ಯಭಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತೇಳಿದರೆ ಪೋರ್ನೋಗ್ರಫಿಯಿಂದ ಹಿಡಿದು ಎಲ್ಲ ವಿಚಾರಗಳು, ಅಶ್ಲೀಲ, ಈ ಕಾಲದಲ್ಲಿ ನೋಡ್ತೇವೆ ವೆಬ್ಸೈಟುಗಳು, ಚಾನೆಲ್ಗಳು, ಅಶ್ಲೀಲ ವಿಡಿಯೋಗಳನ್ನು ತೋರಿಸುವಂಥ ಏನು ಆ್ಯಪ್ಗಳು ಎಲ್ಲ ಬಂತು. ಇದೆಲ್ಲ ಸೇರಿ ಆ ವಾಕ್ಯದಲ್ಲಿ ಅಡಕವಾಗುವಂಥದ್ದನ್ನು ನೋಡ್ತೇವೆ. ಇವು ಬುದ್ಧಿಯನ್ನು ಕೆಡಿಸ್ತವೆ. ಪೋರ್ನೋಗ್ರಫಿ, ಮಾದಕ ವಸ್ತು, ಮದ್ಯ, ವ್ಯಭಿಚಾರ ಸಂಬಂಧವಾದಂಥ ವಿಚಾರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು, ಸಾಹಿತ್ಯಗಳು ಬುದ್ಧಿಯನ್ನು ಕೆಡಿಸ್ತವೆ. ನೋಡಿ, ಇದೇ ರೀತಿಯಾದಂಥ ಒಂದು ಕೆಟ್ಟ ಸ್ವಭಾವ, ಒಂದು ಬುದ್ಧಿ ಕೆಡಿಸಲ್ಪಟ್ಟಂಥ ಸ್ವಭಾವ ನೋಹನ ಕಾಲದಲ್ಲಿತ್ತು. ಇನ್ನು ಅದರ ಜೊತೆಯಲ್ಲಿ ದುಷ್ಟತನ ಕೂಡ, ಕೊಲೆ ಅಥವಾ ರಕ್ತ ಸುರಿಸುವಂಥದ್ದು, ಅನ್ಯಾಯ, ವಾಕ್ಯದಲ್ಲಿ ಹೇಳಿದ್ದುಂಟು ಅನ್ಯಾಯ, ದುಷ್ಟತನ. ನೋಡಿ, ಇದರ ಮಧ್ಯದಲ್ಲಿ ನೋಹ ಸುವಾರ್ತೆಯನ್ನು ಸಾರುವವನಾಗಿದ್ದ, ಸುನೀತಿಯ ಸುವಾರ್ತೆ ಅಥವಾ ಸುನೀತಿಯನ್ನು ಸಾರುವವನಾಗಿದ್ದ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನೋಡಿ, ಈ ಕಡೆಯ ಕಾಲದಲ್ಲಿ ಕೂಡ ಅಥವಾ ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲದಲ್ಲಿ ಕೂಡ ಇದೇ ರೀತಿಯಾಗಿ ಸುವಾರ್ತೆ ಸಾರಲಾಗ್ತಾ ಇದೆ. ಆವತ್ತು ಸುನೀತಿಯನ್ನು ನೋಹ ಸಾರಿದ್ರು, ನೋಹನ ಕುಟುಂಬದ ಉಳಿದ 7 ಜನ ಸಾರಿದ್ರೂ ಇರಬಹುದು. ಯಾಕಂತ ಹೇಳಿದರೆ ಅಲ್ಲಿ ಆ ಒಂದು ದಾಟಿ ನೋಡ್ತೇವೆ, ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನೂ ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಕೆಲವೊಮ್ಮೆ 8 ಜನ ಸಾರಿದ್ದಾರೆ. ನೋಹನ ಹೆಂಡತಿ 3 ಜನ ಗಂಡು ಮಕ್ಕಳು, ಅವರ ಹೆಂಡತಿಯರು, ಇಲ್ಲ ಈ ಕೆಟ್ಟತನದಿಂದ ದೇವರ ಕಡೆ ತಿರುಗಿಕೊಳ್ಳಿರಿ, ಪಶ್ಚಾತ್ತಾಪ ಪಡೀರಿ, ಅಥವಾ ಕೆಟ್ಟತನ ಮಾಡಬೇಡಿ, ದೇವರ ಒಂದು ನ್ಯಾಯ ತೀರ್ಪು ಬರ್ತಾ ಉಂಟು, ನಾವೇ ಸಿದ್ಧವಾಗ್ತಾ ಉಂಟು, ಜಲಪ್ರಳಯ ಬರ್ತಾ ಉಂಟು, ಮಳೆ ಬರ್ತದೆ, ನೀವು ನಾವೇ ಒಳಗೆ ಪ್ರವೇಶ ಮಾಡಿರಿ ಅಥವಾ ಮಾನಸಾಂತರ ಪಡ್ರಿ, ದೇವರು ನಿಮಗೋಸ್ಕರ ಮಾರ್ಗ ಓಪನ್ ಮಾಡ್ತಾನೆ. ಆದರೆ ಅವ್ರು ನಂಬಲಿಲ್ಲ ಬಹಳಷ್ಟು ಜನ. ಸುನೀತಿ ಸಾರೋದು ಪ್ರಾಮುಖ್ಯನ? ಖಂಡಿತವಾಗಿ. ಯಾಕಂತೇಳಿದರೆ ಆ ಕಾಲದಲ್ಲಿಯೂ ಸಾರಿದ್ದಾರೆ, ಈ ಕಾಲದಲ್ಲಿಯೂ ಸಾರಲಾಗ್ತಾ ಇದೆ. ಸುನೀತಿ ಅಂತ ಹೇಳುವಾಗ ಅದೊಂದು, ಅದೇ ನಾನು ಆಗಲಿ ಹೇಳಿದ ಹಾಗೆ, ಒಳ್ಳೆಯದರ ಬಗ್ಗೆ, ಒಳ್ಳೆಯ ಜೀವಿತ ಮಾಡೋದ್ರ ಬಗ್ಗೆ, ನೀತಿವಂತರಾಗಿ ಜೀವಿಸುವುದರ ಬಗ್ಗೆ. ನೋಡಿ, ಎಲ್ಲ ದುರ್ನೀತಿಗಳಿಂದಲೇ ತುಂಬಿದೆ, ಕೆಟ್ಟ ನೀತಿಗಳು ಅಥವಾ ಕೆಟ್ಟದ್ದೇ ನೀತಿಯಾಗಿದೆ ಇವತ್ತು ಲೋಕದಲ್ಲಿ. ಈಗ ಕಲಬೆರಕೆ ಮಾಡಿದ್ದೇ ಒರಿಜಿನಲ್ ಆಗಿಬಿಟ್ಟಿದೆ. ಹಾಗೆ ಕೆಟ್ಟದ್ದನ್ನೇ ಈಗ ಒರಿಜಿನಲ್ ಅಂತ ನಂಬಿಬಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಸಾರಲೇಬೇಕು. ಈಗ ಒಪ್ಪಿಕೊಂಡ್ರು ಒಪ್ಪಿಕೊಳ್ಳದಿದ್ದರೂ ಕೂಡ ಇದು ಸಾರಲೇಬೇಕು. ಏನು ನೋಡಿ, 1ನೇ ಶತಮಾನದಿಂದ ಈಚೆಗೆ ಲೋಕದ ಎಲ್ಲೆಲ್ಲಿ ಸುವಾರ್ತೆ ಹೋಯ್ತು ಅಲ್ಲೆಲ್ಲ ವಿರೋಧ ಆಯಿತು. ಇವತ್ತು ಆಗ್ತಾನೆ ಉಂಟು. ಇವತ್ತು ಕೂಡ ಸುವಾರ್ತೆಯ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನಾವು ಇದನ್ನ ಎಪಿಸೋಡ್ಗಳು ನೋಡಿದ್ದೇವೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಸಕಲ ಜನಾಂಗಗಳವರು ಹಾಗೆ ಮಾಡುವರು. ಇದು ವಿಶ್ವವ್ಯಾಪಿ. ಈ ಒಂದು ವಿಚಾರ ಮಾತ್ರ ಇದು ವಿಶ್ವವ್ಯಾಪಿ. ಯೇಸು ಕ್ರಿಸ್ತನ ಸುವಾರ್ತೆ ಎಲ್ಲಿ ಸಾರಿದರೂ ಕೂಡ ಅಲ್ಲಿ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡುವಂಥದ್ದನ್ನು, ಹಿಂಸಿಸುವಂಥದ್ದನ್ನು, ಶಾರೀರಿಕ ಹಿಂಸೆ, ಮಾನಸಿಕ ಹಿಂಸೆ ಜಾಸ್ತಿ ಕೊಡುವಂಥದ್ದು ಶಾರೀರಿಕ ಹಿಂಸೆ. ಯಾಕಂತೇಳಿದರೆ ಮಾನಸಿಕ ಹಿಂಸೆಗೆ ರಕ್ಷಣೆ ಹೊಂದಿದವರು ಅಷ್ಟು ಬೇಗ ಸುಲಭದಲ್ಲಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗೋದಿಲ್ಲ. ಹಿಂಸೆ ಶರೀರಕ್ಕೆ ಬಂದಷ್ಟು ಅವರು ಮಾನಸಿಕವಾಗಿ ಬಲಗೊಳ್ತಾನೆ ಇರ್ತಾರೆ. ಹಾಗಾಗಿ ಹಿಂಸೆ ಎಷ್ಟಿದ್ರೂ ಕೂಡ ಸುವಾರ್ತೆ ಸಾರಲಾಗ್ತದೆ. ಈಗ ನೋಡಿ, ನೋಹ ಸುವಾರ್ತೆಯನ್ನು ಸಾರಿದ ಅಂತ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ಅವನನ್ನು ಸಹ ಗೇಲಿ ಮಾಡ್ತಾ ಇದ್ರು. ಖಂಡಿತವಾಗಿ
ಎಲ್ಲ ಕಾಲದಲ್ಲಿಯೂ ಸತ್ಯವನ್ನು ಈಗ ನೋಡಿ, ಅದಕ್ಕಿಂತ ಹಿಂದೆ ನೋಹನ ಅಂದರೆ ವಂಶ ಪರಂಪರೆಯಲ್ಲಿ ಆತನ ಅಜ್ಜನ ತಂದೆ ಅಂದರೆ ಮೆತೂಶಲೆಹನ ತಂದೆ ಯಾರು? ಹನೋಕ ತನ್ನ ಬಗ್ಗೆ ನೋಡಿ, ನಮಗೆ ಅದನ್ನು ಯೂದನ ಗ್ರಂಥದಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಯೂದನ ಗ್ರಂಥದಲ್ಲಿ ಅದರ 14-15ನೇ ವಾಕ್ಯವನ್ನು ಓದಿಕೊಳ್ಳೋಣ, ಅಥವಾ 16ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯವನಾದ ಹಾನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಎಲ್ಲರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಇವರು ಗುಣಗುಟ್ಟುವವರು, ತಮ್ಮ ಗತಿಯನ್ನು ನಿಂದಿಸುವವರು, ತಮ್ಮ ದುರಾಶೆಗಳನ್ನು ಅನುಸರಿಸಿ ನಡೆಯುವವರು ಆಗಿದ್ದಾರೆ. ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ, ಇವರು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ. ಈಗ ನೋಡಿ, ಆ ಹನೋಕನ ಕಾಲದಲ್ಲಿ, ಇದು ನೋಹನ ಕಾಲದಿಂದ ಸುಮಾರು ಒಂದು 400-500 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಒಂದು 400-500 ವರ್ಷಗಳ ಹಿಂದೆ ಆಗ ಇನ್ನೂ ಇವರು ಬದುಕಿದ್ದರು, ಹನೋಕ ಬದುಕಿದ್ದರು, ಅಥವಾ ಒಂದು 600 ವರ್ಷ ಅಂತ ಹೇಳ್ಬೋದು, ಬದುಕಿದ್ದರು. ಈಗ ಅವರು ಪ್ರವಾದನೆ ಮಾಡ್ತಾ ಇದ್ದಾರೆ, ಕರ್ತನು ನ್ಯಾಯ ತೀರಿಸುವುದಕ್ಕೆ. ಇನ್ನು ನೋಡಿ, ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವ್ರನ್ನ ಖಂಡಿಸುವುದಕ್ಕೂ ಬಂದನು. ಹನೋಕ ಆ ಕಾಲದ ಭಕ್ತ. ಆ ಭಕ್ತನನ್ನು ಆ ಕಾಲದ ಭಕ್ತಿ ಇಲ್ಲದ ಜನ ಏನು ಹೇಳಿದ್ದಾರೆ? ಆತನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಕಠಿಣವಾದ ಮಾತುಗಳನ್ನು ಹನೋಕನಿಗೆ ಹೇಳಿದ್ದಾರೆ. ಅಂದರೆ ಅದರಲ್ಲಿ ಏನೆಲ್ಲ ಸೇರಿರ್ಬೋದು? ಬೈಗುಳ, ಅವ್ಯಾಚ್ಯ ಶಬ್ದಗಳು ಸೇರಿದ್ದಾವೆ, ಕಠಿಣವಾದ ಮಾತುಗಳು, ಆತನ ಮನಸ್ಸಿಗೆ ಬೇಸರ ಆಗುವಂಥ, ದುಃಖ ಆಗುವಂಥ, ಮನಸ್ಸು ಮುರಿಯುವಂಥ, ಗಾಯವಾಗುವಂಥ ಮಾತುಗಳನ್ನು ದೇವರನ್ನ ನಂಬದಂಥ, ಭಕ್ತಿ ಇಲ್ಲದಂಥ ದುಷ್ಟ ಜನರು ಹೇಳಿದ್ದಾರೆ. ಹಾಗಾದರೆ ಅದೇ ಕಾಲಮಾನ, ಅದೇ ಬುದ್ಧಿ ಮುಂದುವರಿತಾ ಇದ್ದಂಥ ಕಾಲದಲ್ಲಿ ನೋಹ ಸುನೀತಿ ಸಾರಿದಾಗ ನೋಹನಿಗೆ ಕೂಡ ಕೆಲವೊಮ್ಮೆ ಅವರು ಈ ಹನೋಕನಿಗೆ ಹೇಳಿದಂಥ ರೀತಿಯ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಹನೋಕನ ವಿರುದ್ಧವಾಗಿ ಹೇಳಿದ ಮಾತುಗಳನ್ನು ಹನೋಕನೇ ಈಗ ಹೇಳ್ತಾ ಇದ್ದಾರೆ. ನನ್ನ ವಿರುದ್ಧ ಈ ಭಕ್ತಿಹೀನರೆಲ್ಲರೂ ಮಾಡಿದಂಥ ಹೇಳಿದಂಥ ಕಠಿಣವಾದ ಮಾತುಗಳು, ಭಕ್ತಿ ಇಲ್ಲದ ಕಾರ್ಯಗಳಿಗಾಗಿ ದೇವರು ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ ಎಂಬುದಾಗಿ. ಹಾಗಿರುವಾಗ ನೋಹನ ಕಾಲ, ಅದೇ ಕಾಲಘಟ್ಟ ಮುಂದುವರಿತದೆ. ಈತನ ಮಗ ಹನೋಕನ ಮಗ ಮೆತುಶೆಲ ಲೆಮೆಕನ ಮಗ ನೋಹ. ಇನ್ನು ನೋಹ 500 ವರ್ಷ 600 ವರ್ಷದವರೆಗೆ ಜಲಪ್ರಳಯ ಬಂದಿರಲಿಲ್ಲ. 500 ವರ್ಷ ಆದಾಗ ಆತನಿಗೆ ಮಕ್ಕಳು ಹುಡ್ತಾರೆ. ಹಾಗಾದರೆ ಅಲ್ಲಿಂದ ಒಂದು ಕಾಲಘಟ್ಟವನ್ನು ನೋಡುವಾಗ, ಹನೋಕನ ಕಾಲಘಟ್ಟದಿಂದ ಇಲ್ಲಿ ನೋಹನ ಕಾಲಮಾನದವರೆಗೆ ನೋಡುವಾಗ 1000 ವರ್ಷದ ಕಾಲಮಾನ ಟೋಟಲಿ. ಅದರಲ್ಲಿ ಹನೋಕ ಬದುಕಿದ್ದ ಕಾಲದಲ್ಲಿ ನೋಹ ಹುಟ್ಟಿದ್ದಿರಬೇಕು. ಆನಂತರ ಮತ್ತೆ 600 ವರ್ಷಗಳು ದಾಟಿದ್ದಾವೆ. ಇಲ್ಲಿ ಈ ಒಂದು ಕಾಲಮಾನದಲ್ಲಿ ಎಲ್ಲರ ಬುದ್ಧಿ ಒಂದೇ ಥರ ಇತ್ತು. ಹಾಗಾಗಿ ನೋಡಿ, ಇಷ್ಟೆಲ್ಲ ಸ್ಪಷ್ಟವಾಗಿ ಹನೋಕ ಪ್ರವಾದನೆ ಮಾಡಿದ್ದಾನೆ. ಹನೋಕ ಇಂಥ ಪ್ರವಾದನೆಗಳನ್ನು ಮಾಡಿರುವಾಗ ಅವನು ಖಂಡಿತವಾಗಿ ಸುವಾರ್ತೆಯನ್ನು ಸಾರಿದ್ದಾನೆ. ಮೆತೂಶೆಲಹನಿಗೆ ಹೆಸರೇ ಇತ್ತು, ನನ್ನ ಕಾಲದ ನಂತರ ನ್ಯಾಯ ತೀರ್ಪು ಬರ್ತದೆ, ಅವನು ಸುವಾರ್ತೆಯನ್ನು ಸಾರಿದ್ದಿರಬೇಕು. ಲೆಮೆಕ ಇಂಥ ಈ ಕೆಟ್ಟ ಜನರ ಲೋಕದಲ್ಲಿ ನಮಗೆ ಉಪಶಮನ ಉಂಟು ಮಾಡುವನು ಅಂತೇಳಿ ಅವನೊಬ್ಬ ಭಕ್ತನಾಗಿದ್ದ. ನಮ್ಮ ಮನಸ್ಸಿಗೆ ಏನೊಂದು ವಿಶ್ರಾಂತಿ ಕೊಡುವಂಥ ಕೆಲಸವನ್ನು ಈ ನನ್ನ ಮಗ ನೋಹನ ಕಾಲದಲ್ಲಿ ಆಗ್ತದೆ ಅಂತ ಹೇಳಿ ಅವನು ಒಬ್ಬ ಪ್ರವಾದಿ. ಅವನೇನು ಮಾಡ್ತಾನೆ? ನೋಹ ಅಂತ ಹೆಸರಿಡ್ತಾನೆ. ಇವರೆಲ್ಲ ಸುವಾರ್ತೆಯನ್ನು ಸಾರಿದ್ದಾರೆ. ಅದಕ್ಕೆ ಅವರ ಹೆಸರುಗಳು, ಅವರ ಆ ಮಾತುಗಳು ನಮಗೆ ತೋರಿಸಿಕೊಡ್ತವೆ. ಇನ್ನು ಅವರೆಲ್ಲರಿಗಿಂತ ಹೆಚ್ಚು ನೋಹ ಸಾರಿದ್ದಾನೆ. ಅದಕ್ಕೆ ಸತ್ಯವೇದ ಪಂಡಿತರು ಹೇಳ್ತಾರೆ, ಈ ಪ್ರಕಾರವಾಗಿ ಹೇಳ್ತಾರೆ, ದೇವರು ಮನುಷ್ಯನ ಆಯುಷ್ಯ 120 ಆಗಿರಲಿ ಅಂತ 6ನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಅದಕ್ಕೆ ನಾವು ನೋಡುವಾಗ 3ನೇ ವಾಕ್ಯ, ಆಗ ಯೆಹೋವನು, ನನ್ನ ಆತ್ಮ ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದುದರಿಂದ ಮರ್ತಿರೆ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದರು. ಅದನ್ನು ಮೂಲ ಭಾಷೆಗೆ ಹೋಗುವಾಗ ಕೆಲವರು ಈ ಪ್ರಕಾರ ಹೇಳ್ತಾರೆ, ಆದಾಮ ಆ ಕಾಲದಲ್ಲಿ ಬದುಕಿದ್ದ, ಆತ 930 ವರ್ಷ ಬದುಕಿದ್ದ. ಆತನಿಗೆ ಒಂದು 810 ವರ್ಷ ಇದ್ದಂಥ ಕಾಲದಲ್ಲಿ ದೇವರು ಹೇಳ್ತಾರೆ,
ಆದಾಮನಿಗೆ ಇನ್ನೊಂದು 120 ವರ್ಷ ಸಿಗಲಿ ಅಂತ. ಅದೊಂದು ರೀತಿಯ ವ್ಯಾಖ್ಯಾನ ಅದು. ಅಥವಾ ಮನುಷ್ಯನ ಆಯುಷ್ಯ 120 ವರ್ಷವಾಗಿರಲಿ, ದೇವ್ರು ಫಿಕ್ಸ್ ಮಾಡ್ತಾರೆ, ಇನ್ನು 900 ವರ್ಷ 1000 ವರ್ಷ ಹತ್ರ ಬದುಕೋದು ಬೇಡ, 120 ವರ್ಷವಾಗಿರಲಿ. ಆ ಒಂದು 120 ವರ್ಷ ಅನ್ನುವಂಥದ್ದು ಎಕ್ಸ್ಟ್ರಾ ಎಂಬಂಥ ರೀತಿಯಲ್ಲಿ ಆದಾಮನಿಗೆ ಕೂಡ ಸಿಕ್ಕಿತ್ತು ಎಂಬುದಾಗಿ. ಅಲ್ಲಿಂದ ಮತ್ತೆ 120 ವರ್ಷ ಬದುಕಿ ಆದಾಮ ತೀರಿಕೊಳ್ತಾನೆ. ಅಂದರೆ ಈ ಒಂದು ಕಾಲವನ್ನು ಗ್ರೇಸ್ ಪೀರಿಯಡ್ ಥರ ಎಕ್ಸ್ಟ್ರಾ ಆಗಿ ದೇವರು ಆ ಕಾಲದಲ್ಲಿ ಬದುಕಿದ್ದವರಿಗೆ ಕೊಟ್ಟನು ಎಂಬುದಾಗಿ, ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ. ಅವರ ಆತ್ಮ ನಾಶವಾಗಬಾರ್ದಲ್ಲ, ಅವರ ಆತ್ಮ ಶಾಶ್ವತವಾಗಿ ಬೆಂಕಿಗೆ ಹೋಗಬಾರ್ದು ಅಥವಾ ಶಿಕ್ಷೆಗೆ ಗುರಿಯಾಗಬಾರ್ದು. ಹಾಗಾಗಿ ಮನುಷ್ಯನಿಗೆ ಇನ್ನೊಂದು 120 ವರ್ಷ ಎಕ್ಸ್ಟ್ರಾ ಕೊಡುವ. ಆನಂತರ ಹುಟ್ಟುವವರಿಗೆಲ್ಲ ಈ 120 ಮ್ಯಾಕ್ಸಿಮಮ್ ಲಿಮಿಟ್. ಆದರೆ ಈಗ ಇರುವವರಿಗೆ ಇನ್ನೊಂದು 120 ಕೊಡುವ, ಈ ರೀತಿಯಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ಸತ್ಯವೇದ ಪಂಡಿತರುಗಳು ಇದರ ಮೂಲ ಭಾಷೆಯ ಒಂದು ದಾಟಿಗಳಿಂದ ಹೇಳ್ತಾರೆ. ಆದಾಮನಿಗೆ 120 ವರ್ಷ ಇರಲಿ ದೇವರು ಫಿಕ್ಸ್ ಮಾಡ್ತಾರೆ. ಆಗ 810 ವರ್ಷ ಆಗಿತ್ತು, ಮತ್ತು 120 ವರ್ಷ ಬದುಕಿದ ಎಂಬುದಾಗಿ. ಇನ್ನು ಹುಟ್ಟುವಂಥ ಎಲ್ಲ ಆದಾಮರಿಗೆ, ನಾವೆಲ್ಲ ಆದಾಮರೇ ದೇವರ ವಾಕ್ಯದ ಪ್ರಕಾರ, ಈ ಆದಾಮರಿಗೆ 120 ಮ್ಯಾಕ್ಸಿಮಮ್ ಲಿಮಿಟ್ ಆಗಿರಲಿ ಎಂಬುದಾಗಿ. ನೋಡಿ, ಆ ಕಾಲದಲ್ಲಿ ಇಷ್ಟೆಲ್ಲ ಕೊಟ್ಟರು, ಸುವಾರ್ತೆ ಸಾರಿದ್ರು, ಸುನೀತಿಯನ್ನು ಸಾರಿದ್ರು, ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ನಮಗೆ ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಹ ಸುವಾರ್ತೆಯನ್ನು ಸಾರಿದ. ಇನ್ನು ನಮಗೆ 1 ಪೇತ್ರ 3ನೇ ಅಧ್ಯಾಯ 19ರಿಂದ ಓದಿಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೇನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಡೆಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಈಗ ನೋಡಿ, ನೋಹನು ನಾವೇನು ಕಟ್ಟಿಸ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಇದು ಸ್ವಾಮಿಯ ಮರಣ ಪುನರುತ್ಥಾನದ ಬಗ್ಗೆ. ಅಲ್ಲಿ ಏನಾಯಿತು ಅಂತೇಳಿದರೆ, ನೋಹ ನಾವೇ ಕಟ್ಟಿಸ್ತಿರುವಾಗ ಸುನೀತಿ ಸಾರ್ತಾ ಇದ್ದ, ಸುವಾರ್ತೆ ಸಾರ್ತಾ ಇದ್ದ. ಆದರೆ ಆ ಜನ ನೋಹನಿಗೆ ಅವಿಧೇಯರಾದರು. ಇಲ್ಲ, ನಿನ್ನ ಮಾತು ನಾವು ಕೇಳುವುದಿಲ್ಲ. ಹನೋಕನಿಗೆ ಕಠಿಣವಾದ ಮಾತು ಹೇಳಿದ್ದಾರೆ, ಮೆತುಶೆಲಹನಿಗೆ ಹೇಳಿದಿರ್ಬೋದು, ಲೆಮಕ್ಕನಿಗಂತೂ ನೋವಾಯಿತು ಅನ್ನುವಂಥದ್ದು ಖಂಡಿತ ನಮಗೆ ವಾಕ್ಯದಿಂದ ಗೊತ್ತಾಗ್ತದೆ. ಆದರೆ ನೋಹನಿಗೆ ಅವರು ವಿಧೇಯರಾಗಲಿಲ್ಲ. ಅವರು ತಲೆಮಾರುಗಳಿಂದ ದುಷ್ಟರೇ ಆಗಿದ್ದರು, ವಿಧೇಯರಾಗಲಿಲ್ಲ. ಈಗ ಏನಾಗ್ತದೆ, ಜಲಪ್ರಳಯದಲ್ಲಿ ಅವರೆಲ್ಲ ಸತ್ತರು. ಈಗ ಅವರು ಕೇಳಿದ್ದಿರಬಹುದು, ನಿನ್ನ ಮಾತು ಯಾರಿಂದ ಬಂದ ಮಾತು, ಇದು ನಿನ್ನದೇ ಮಾತು, ದೇವರದಲ್ಲ. ಈಗ ಸ್ವಾಮಿ ಸತ್ತು ಸಮಾಧಿಯಾದ ನಂತರ ನೋಹನ ಕಾಲದಲ್ಲಿ ಅವಿಧೇಯರಾಗಿದ್ದು ಸತ್ತಂಥವರ ಆತ್ಮಗಳ ಬಳಿಗೆ ಕೂಡ ಹೋಗಿ ಅವರು ಸುವಾರ್ತೆ ಸಾರಿದರು. ಏನಂತ, ಅವ್ರ ರಕ್ಷಣೆ ಹೊಂದುವ ಸುವಾರ್ತೆ ಅಲ್ಲ, ನೋಹ ಸಾರಿದ್ದು ಕರೆಕ್ಟ್. ನೀವು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ನೀವು ದೇವರ ಕಡೆಗೆ ತಿರುಗಿಕೊಂಡಿದ್ದರೆ ಈಗ ನಿಮಗೇನಾಗ್ತಿತ್ತು ಅಂತೇಳಿದರೆ, ಪಾತಾಳದ ಪರದೇಶಿನಿಂದ ನಾನು ಎತ್ತಿ ನಿಮ್ಮನ್ನು ಮೇಲಕ್ಕೆ ಒಯ್ತಾ ಇದ್ದೆ. ಇಲ್ಲಿ ಅವರಿಗೆ ರಕ್ಷಣೆ ಆಗಲಿಲ್ಲ, ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೆ ಮತ್ತೆ ಸತ್ತ ಮೇಲೆ ಏನೋ ಹೊಸ ಉತ್ತರ ಕ್ರಿಯೆಗಳೆಲ್ಲ ಮಾಡಿಬಿಟ್ರೆ ಆಗ್ತಿತ್ತು. ಯೇಸು ಸ್ವಾಮಿ ಅಲ್ಲಿ ಸುವಾರ್ತೆ ಸಾರಿದರು, ಅಂದರೆ ಸುವಾರ್ತೆಯನ್ನು ಘೋಷಣೆ ಮಾಡಿದರು. ಆ ನೋಹ ಸಾರಿದ್ದು ಸತ್ಯ, ನಾನೇ ಆತನನ್ನು ನೇಮಿಸಿದ್ದೆ, ನಾನೇ ಲೋಕದ ರಕ್ಷಕ. ಆ ನೋಹ ಹಳೆ ಒಡಂಬಡಿಕೆಯಲ್ಲಿ ಅಥವಾ ಜಲಪ್ರಳಯ ಪೂರ್ವ ಕಾಲದಲ್ಲಿ ಆತ ಸಾರಿದ ಹಾಗೆ ಇನ್ನೊಂದು ಕಾಲ ಬರ್ತದೆ, ಆವತ್ತು ಯಾರು ಸುವಾರ್ತೆ ನಂಬಲಿಲ್ಲ ಅವರಿಗೆ ನ್ಯಾಯ ತೀರ್ಪು ಬರ್ತದೆ. ಆತ ಸಾರಿದ್ದು ದೇವರ ಚಿತ್ತ, ನೀವು ನಂಬಲಿಲ್ಲ, ಇದನ್ನು ಘೋಷಣೆ ಮಾಡಿದರು ಎಂಬುದಾಗಿ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇರಲಿ, ವಿಷಯಕ್ಕೆ ನಾವು ಬರೋಣ. ತಿರುಗಿ ಬರುವ 8 ಜನ ಮಾತ್ರ ರಕ್ಷಣೆ ಹೊಂದಿದರು. ಈಗ ವಾಕ್ಯ ಹೇಳುತ್ತದೆ, ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ನೋಡಿ, ನೋಹನ ಕಾಲದ ಆ ನೀರು ಕೂಡ, ಆ ನೀರಿನಲ್ಲಿ ನಾವೇ ತೇಲಾಡಿದ್ದು ಕೂಡ, ಅದು ಕೂಡ ಹೊಸ ಒಡಂಬಡಿಕೆಯ ಒಂದು ಛಾಯೆ. ಅಲ್ಲಿ ಅವರು ದೀಕ್ಷಾಸ್ನಾನ ಹೊಂದಿಕೊಂಡ್ರು ಎಂಬುದನ್ನು ಸೂಚಿಸ್ತದೆ. ನೀರಿನ ಮೂಲಕ ರಕ್ಷಣೆ ಹೊಂದಿದರು ಎಂಬುದನ್ನು. ಈಗ ಹೊಸ ಒಡಂಬಡಿಕೆಗೆ ಬಂದಾಗಲೂ ಕೂಡ ನೀರಿನ ಮೂಲಕ ರಕ್ಷಣೆ ಹೊಂದಬೇಕು. ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಹೇಳ್ತಾ ಇದ್ದಾರೆ, ನಿಕೋದೇಮನಿಗೆ ಹೇಳ್ತಾ ಇದ್ದಾರೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ
ರಕ್ಷಣೆ ಹೊಂದದಿದ್ದರೆ ಅವನು ದೇವರ ರಾಜ್ಯವನ್ನು ಸೇರಲಾರನು. 3ನೇ ಅಧ್ಯಾಯ ಯೋಹಾನ ಸುವಾರ್ತೆ ಅದರ 5ನೇ ವಾಕ್ಯದಲ್ಲಿ. ಈಗ ನೋಡಿ, ನೀರು ಅದು ದೀಕ್ಷಾಸ್ನಾನವನ್ನು ತೋರಿಸುವಂಥದ್ದು. ಕೆಲವರು ಅದಕ್ಕೆ ವಾಕ್ಯ ಅಂತ ಕೂಡ ವ್ಯಾಖ್ಯಾನ ಮಾಡ್ತಾರೆ, ಅದೇನು ತಪ್ಪಿಲ್ಲ. ಆದರೆ ಪ್ರೈಮರಿ ಅಥವಾ ಬೇಸಿಕ್ ಅರ್ಥದಲ್ಲಿ ಬರುವಾಗ ನೀರು ಅಂದರೆ ದೀಕ್ಷಾಸ್ನಾನವೇ. ಹಾಗಾದರೆ ಆ ಕಾಲದಲ್ಲಿ ನೀರಿನ ಮೂಲಕ ರಕ್ಷಣೆ ಹೊಂದಿದಾಗ ಈ ಕಾಲದಲ್ಲಿ ಕೂಡ ನೀರಿನ ಮೂಲಕ ದೀಕ್ಷಾಸ್ನಾನ ಹೊಂದಿಕೊಳ್ಳಲೇಬೇಕು. ಆದರೆ ಆ ಕಾಲದ ಬಹಳಷ್ಟು ಜನ ನೀರಿನಿಂದಲೇ ನಾಶವಾದರು. ಯಾಕಂದರೆ ನೀರಿನಿಂದ ದೀಕ್ಷಾಸ್ನಾನ ಮಾಡಿಕೊಳ್ಳದಿದ್ದರೆ ನೀರಿನಿಂದ ನಾಶ ಆಗ್ತಾರೆ. ಅದು ವ್ಯವಸ್ಥೆ, ಆ ಕಾಲದ ವ್ಯವಸ್ಥೆ. ಈ ಕಾಲದಲ್ಲಿ ದೀಕ್ಷಾಸ್ನಾನ ಹೊಂದಲಿಕ್ಕೆ ಹಿಂದೇಟಾಗ್ತಾರೆ ಬಹಳ ಜನ. ಇದು ಕಡೆ ಕಾಲದ ಲಕ್ಷಣ, ಆ ನೋಹನ ಕಾಲದ ಲಕ್ಷಣ. ಅದೇ ಪ್ರಕಾರ ರಿಪೀಟ್ ಆಗ್ತಾ ಉಂಟು. ಯಾಕೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು? ಮಾಡಿಸ್ಕೊಳ್ಳೋರಿಗಿಂತ ಮಾಡಿಸ್ಕೊಳ್ಬೇಕು ಯಾಕೆ ಅಂತ ಪ್ರಶ್ನೆ ಮಾಡುವವರ ಸಂಖ್ಯೆ ಜಾಸ್ತಿ ನೋಡಿ, ಭಾಳ ಸ್ಪಷ್ಟವಾಗಿ. ಹಾಗೆ ಒಂದು ನೋಹ ಸುವಾರ್ತೆಯನ್ನು ಸಾರಿದ ಯೇಸು ಸ್ವಾಮಿ ಅದನ್ನು ಕನ್ಫರ್ಮ್ ಮಾಡಿದರು. ಯೇಸು ಸ್ವಾಮಿ ಅದನ್ನು ಕನ್ಫರ್ಮ್ ಮಾಡಿದರು. ಅವರು ಸತ್ತು ಪಾತಾಳಕ್ಕೆ ಇಳಿದರು ಅಥವಾ ಸತ್ತು ಅವರು ಏನಾದರು ಅಂತೇಳಿದರೆ ಆತ್ಮರೂಪವಾಗಿ ನೋಹನ ಕಾಲದಲ್ಲಿ ಅವಿಧೇಯರಾಗಿದ್ದವರ ಬಳಿಗೆ ಕೂಡ ಹೋಗಿ ಸುವಾರ್ತೆಯನ್ನು ಸಾರಿದರು. ಎಲ್ಲ ಕಾಲಕ್ಕೆ ಸುವಾರ್ತೆ ಸಾರುವಂಥವರು ಯೇಸುವೆ. ನೋಹ ಸಾರಿದ್ದು ಯೇಸುವಿನ ಆತ್ಮದಿಂದಲೇ, ಈಗ ಸಾರುವಂಥದ್ದು ಯೇಸುವಿನ ಆತ್ಮದಿಂದಲೇ. ಇದು ಅದರ ತಾತ್ಪರ್ಯ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೇತ್ರ 3ನೇ ಅಧ್ಯಾಯಕ್ಕೆ ಬರುವಾಗ ಅದರ 3ರಿಂದ ಓದಿಕೊಳ್ಳೋಣ. ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಂದಿದ್ದ ಹಾಗೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯೂ ನಾಶವೂ ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ನೋಡಿ, ಕುಚೋದ್ಯಗಾರರು, ಅಂತ್ಯಕಾಲದಲ್ಲಿ ಕುಚೋದ್ಯಗಾರರು ಬಂದು ಕೇಳ್ತಾರೆ, ಏನು ಯೇಸು ಬರ್ತಾರೆ ಅಂತೇಳಿ ಏನಾಯಿತು ಅಂತ. ಅಲ್ಲಿ ಹೆಚ್ಚು ಕಡಿಮೆ ಒಂದು 120 ವರ್ಷಗಳ ಕಾಲ ನೋಹ ಸುವಾರ್ತೆ ಸಾರಿದ್ದಾರೆ ಅಂತ ಹೇಳ್ತಾರೆ. ಯಾಕಂತೇಳಿದರೆ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ರು ಅಂತ. 120 ವರ್ಷಗಳ ಕಾಲ, ಇನ್ನೊಂದು 120 ವರ್ಷ ಕೊಟ್ಟು. ಆಗ ನಾವು ನೋಡ್ತೇವೆ, ಜನ ಕೇಳಿದ್ದಾರೆ, ಮಳೆ ಬರ್ತದೆ ಅಂತ ಕಳೆದ ವರ್ಷ ಹೇಳ್ತಿದ್ದೀಯಲ್ಲ, 10 ವರ್ಷ ಹಿಂದೆ ಹೇಳಿದ್ದೀಯಲ್ಲ, 25 ವರ್ಷ ಹಿಂದೆ ಹೇಳ್ತಾ ಇದ್ರಲ್ಲ, 50 ವರ್ಷ ಹಿಂದೆ ಹೇಳಿದ್ರಲ್ಲ ಮಳೆ ಬರ್ತದೆ ಜಗತ್ತೆಲ್ಲ ಮುಳುಗಡೆ ಆಗ್ತದೆ. 70 ವರ್ಷ ಹಿಂದೆ ಹೇಳಿದ್ರಲ್ಲ, 100 ವರ್ಷ ಹಿಂದೆ ಕೂಡ ನೀವೇ ಅಲ್ವಾ ಹೇಳಿದ್ದು ಮಳೆ ಬರ್ತದೆ, ಬರಲಿಲ್ಲ, ಕುಚೋದ್ಯ ಮಾಡಿದರು. ಹೀಗೆ ಇವತ್ತು ಅದೇ ನಡೀತಾ ಉಂಟು. ಹೇಳ್ತೀರಲ್ಲ, ಯೇಸು ಬರ್ತಾರೆ, ಇನ್ನೂ ಬರಲಿಲ್ಲವಲ್ಲ. ಅನೇಕರು ನಂಬಿಕೆ ಬಿಡ್ತಾರೆ, ಆ ನಂಬಿಕೆ ಇಲ್ಲದವರು ಗೇಲಿ ಮಾಡ್ತಾರೆ. ಇದು ಭಾಳ ಸ್ಪಷ್ಟವಾಗಿ ನಡೀತಿರುವಂಥ ಸಂಗತಿ. ಹಾಗಾಗಿ ಹೇಳ್ತಾರೆ ದೇವರ ವಾಕ್ಯದಲ್ಲಿ, ಪವಿತ್ರಾತ್ಮ ಹೇಳ್ತಾ ಇದ್ದಾನೆ, ಅವರಿಗೊಂದು ವಿಷಯ ಗೊತ್ತಾಗ್ತಾ ಇಲ್ಲ. ಆ ಕಾಲದ ಭೂಮ್ಯಾಕಾಶಗಳು ನೀರಿನಿಂದ ಉಂಟಾಗಿ ಅಥವಾ ನೀರೊಳಗೆ ಮುಳುಗಿದ್ದಂಥ ಭೂಮಿಯನ್ನು ಎತ್ತಿ ಸಮುದ್ರ ಬೇರೆ ಮಾಡಿ ಭೂಮಿಯನ್ನು ಬೇರೆ ಮಾಡಿ ಅಲ್ಲಿ ಎಲ್ಲವನ್ನು ಕ್ರಮಪಡಿಸಿ ಇಟ್ಟಂಥ ದೇವರು, ಮನುಷ್ಯರನ್ನು ಉಂಟು ಮಾಡಿ, ಪ್ರಾಣಿಗಳನ್ನು ಉಂಟು ಮಾಡಿ, ಪಕ್ಷಿಗಳನ್ನು ಎಲ್ಲವನ್ನು ಉಂಟು ಮಾಡಿ ಕ್ರಮಪಡಿಸಿ ಇಟ್ಟಂಥ ದೇವರು ಆ ನೀರುಗಳ ಮೂಲಕವೇ ನ್ಯಾಯ ತೀರ್ಪು ಬರುವ ಹಾಗೆ ಮಾಡಿದರು. ಆದರೆ ಅದೇ ವಾಕ್ಯ ಬಲದಿಂದ ಈ ಕಡೆ ಕಾಲದಲ್ಲಿ ಏನು ಮಾಡಲಿಕ್ಕೆ ಇಟ್ಟಿದ್ದಾರೆ? ಬೆಂಕಿಯ ಮೂಲಕ ನಾಶ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅಲ್ಲಿ ನೀರಿನ ಮೂಲಕ ರಕ್ಷಣೆ ಹೊಂದದವರು ನೀರಿನ ಮೂಲಕ ಶಿಕ್ಷಿಸಲ್ಪಟ್ಟರು. ಈಗ ಹೊಸ ಒಡಂಬಡಿಕೆಗೆ ಬರುವಾಗ ನೀರಿನಿಂದ ದೀಕ್ಷಾಸ್ನಾನ ಪ್ಲಸ್ ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ಅಭಿಷೇಕ, ಇದನ್ನು ಸ್ವೀಕಾರ ಮಾಡದಿದ್ದರೆ ಅವನು ಬೆಂಕಿಗೆ ಹೋಗ್ತಾನೆ. ಪವಿತ್ರಾತ್ಮ ಮತ್ತು ಬೆಂಕಿಯ ಅಗ್ನಿಯ ಒಂದು ಅಭಿಷೇಕವನ್ನು ಪಡೆದುಕೊಳ್ಳದಿದ್ದರೆ ಅಥವಾ ಮಾನಸಾಂತರ ಹೊಂದಿ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ನಡೆಸಲ್ಪಡದಿದ್ದರೆ ಅವನು ಬೆಂಕಿಗೆ ಹೋಗ್ತಾನೆ. ಅದಕ್ಕೆ ಬೆಂಕಿ ರೆಡಿ ಮಾಡಿಬಿಟ್ಟಿದ್ದಾರೆ. ದೇವರ ಆ ಒಂದು ಬೆಂಕಿಯ ಕೊಂಡ ಅಥವಾ ಏನಂತ ಹೇಳ್ಬೋದು, ದೇವರ ವಾಕ್ಯ ಹೇಳ್ತಾ ಇದೆ, ಬೆಂಕಿ ಗಂಧಕಗಳು ಉರಿಯುವ ಕೆರೆ,
ಅಲ್ಲಿ ಬೇಕಾದಷ್ಟು ಬೆಂಕಿ ಇದೆ. ದೇವರು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಪಿಶಾಚಿಗೋಸ್ಕರ, ಆತನ ದೂತನಿಗೋಸ್ಕರ ದೇವರು ನರಕವನ್ನು ಅಥವಾ ಆ ಒಂದು ಬೆಂಕಿಯ ಕೆರೆಯನ್ನು ಈಗಲೇ ರೆಡಿ ಮಾಡಿಬಿಟ್ಟಿದ್ದಾರೆ. ಅದು ಒಂದು. ಎರಡನೇದಾಗಿ, ನೀರು ಯಾವ ರೀತಿ ಲೌಕಿಕವಾದ ನೀರಿನಿಂದ ಭೂಮಿ ಮುಳುಗಡೆ ಆಯಿತು, ಅದೇ ರೀತಿಯಾಗಿ ಲೌಕಿಕವಾದಂಥ ಅಥವಾ ಈ ಪ್ರಪಂಚದ ಬೆಂಕಿ ಕೂಡ ನ್ಯಾಯ ತೀರ್ಪಿಗೆ ಕಾರಣವಾಗ್ತದೆ ಕಡೆ ದಿನಗಳಲ್ಲಿ. ಅದಕ್ಕೆ ಬೆಂಕಿ ಸಿದ್ಧವಾಗಿದೆ. ಈಗ ಲೆಕ್ಕಾಚಾರ ಹೇಳುತ್ತದೆ, ಅಣುಬಾಂಬ್ಗಳೇ ಒಂದು 10-12 ಸಾವಿರ ಇದ್ದಾವೆ. ಈ ವರ್ಷ ಚೈನಾ ಅತಿ ಹೆಚ್ಚು ಬಾಂಬನ್ನು ತಯಾರು ಮಾಡಿದ್ದಾರೆ ಎಂಬುದಾಗಿ. ಈಗ ಒಂದು ಅಣುಬಾಂಬನ್ನು ಹೆಚ್ಚು ತಯಾರು ಮಾಡುವಂಥ ಒಂದು ಕೋಲ್ಡ್ ವಾರ್ ಶುರುವಾಗ್ಬಿಟ್ಟಿದೆ ಹೊಸದಾಗಿ. ಅದು ಒಂದು ಬಾಂಬ್ ಸಿಡಿದ್ರೆ ಎಷ್ಟೋ 100 ಕಿಲೋಮೀಟರ್ ಸುತ್ತಳತೆಯಲ್ಲಿ ಪೂರ್ತಿ ನಷ್ಟ ಆಗ್ತದೆ. ಉಳಿದಂಥವುಗಳು ಬೆಂಕಿಗಳೇ, ಉಳಿದಂಥವುಗಳು ಸಣ್ಣ ಸಣ್ಣ ಬಾಂಬ್ಗಳು. ಅಣುಬಾಂಬ್ ಅಲ್ಲದಿದ್ದರೂ ಕೂಡ ಅದು ಸಿಡಿದರೆ ಬೆಂಕಿ ಮತ್ತು ಎಲ್ಲ ಹಾಳಾಗ್ತದೆ. ಇನ್ನು ಈಚೆಗೆ ಬಂದೂಕಿನಿಂದ ಹೊರಡುವ ಗುಂಡು ಕೂಡ ಬೆಂಕಿಯ ಶಕ್ತಿಯಿಂದಲೇ ಹೋಗುವಂಥದ್ದು. ಹಿಂದೆ ಬೆಂಕಿಯ ಪವರ್ನಿಂದ ಅದು ದಾಟಿ ಹೋಗ್ತದೆ. ಇನ್ನು ಫಿರಂಗಿ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಇನ್ನು ಗ್ರೆನೇಡ್ ಇರ್ಬೋದು, ಮಿಸೈಲ್ ಇರ್ಬೋದು, ಎಲ್ಲ ಕೂಡ ಬೆಂಕಿಯೇ. ನೋಡಿ, ಇದು 2000 ವರ್ಷಗಳ ಹಿಂದೆ ಹೇಳಿದಂಥ ಮಾತು. ಬೆಂಕಿಯಿಂದ ನಾಶವಾಗ್ತದೆ ಕಡೆ ಕಾಲ. ಇನ್ನು ಆತ್ಮಿಕ ಬೆಂಕಿ, ನರಕದ ಬೆಂಕಿ ಬೇರೆ. ಹಾಗಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಕಡೆಯ ಕಾಲದಲ್ಲಿ ಏನಾಗ್ತದೆ, ಸುವಾರ್ತೆ ನಂಬದವರಿಗೆ ಬೆಂಕಿಯಿಂದ ಒಂದು ಶಿಕ್ಷೆ ಉಂಟಾಗ್ತದೆ. ಮೊದಲ ಕಾಲದಲ್ಲಿ ಸುವಾರ್ತೆ ನಂಬದಂಥ ಅಥವಾ ನೋಹ ಸಾರಿದ ಸುವಾರ್ತೆಯನ್ನು ನಂಬದಂಥ ಜನರಿಗೆ ನೀರಿನ ಮೂಲಕ ಶಿಕ್ಷೆ ಆಯಿತು. ಕಡೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ನಂಬಿ ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕಾರ ಮಾಡಿ ಜೀವಿತವನ್ನು ಹೊಸದಾಗಿ ಮಾಡಿಕೊಳ್ಳದವರಿಗೆ ಏನಾಗ್ತದೆ, ಬೆಂಕಿಯ ಮೂಲಕ ಶಿಕ್ಷೆ ಉಂಟಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಾವು ಕಡೆದಾಗಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಂಥವರಾಗಿರೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ನೋಹ ಒಂದು ಶತಮಾನದಷ್ಟು ಕಾಲ ಸುನೀತಿಯನ್ನು ಸಾರಿದ. ನೋಹನ ತಂದೆ, ಅಜ್ಜನ ತಂದೆ ಎಲ್ಲ ಸಾರಿದ್ರು, ಆದರೆ ನೋಹನೇ ಪರ್ಟಿಕ್ಯುಲರ್ ಆಗಿ ಸಾರಿದ್ದ. ಹಾಗೆ ಕಡೆ ಕಾಲದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಸಕಲ ಜನಾಂಗಗಳಿಗೆ ಸಾರಲಾಗುವುದು, ಸಾಕ್ಷಿಗಾಗಿ ಸಾರಲಾಗುವುದು. ನೋಹನ ಕಾಲದಲ್ಲಿ ಎಲ್ಲರೂ ನಂಬಲಿಲ್ಲ ಅಥವಾ ಯಾರೂ ನಂಬಲಿಲ್ಲ. ಆದರೆ ಯೇಸು ಕ್ರಿಸ್ತನ ಸುವಾರ್ತೆ ನೋಹನ ಕಾಲದ ಹಾಗೆ ಇರಲ್ಲ. ಭಾಳ ಜನ ನಂಬ್ತಾರೆ, ಆದರೆ ಮೆಜಾರಿಟಿ ಜನ ನಂಬೋದಿಲ್ಲ. ತುಂಬ ಜನ ನಂಬ್ತಾರೆ, ರಕ್ಷಣೆ ಹೊಂದ್ತಾರೆ, ಆದರೆ ಮೆಜಾರಿಟಿ ಎಂಬ ಲೆಕ್ಕಕ್ಕೆ ಬರುವಾಗ ಜನ ನಂಬಲ್ಲ. ಆದರೆ ನೋಹನ ಸುನೀತಿಯನ್ನು ಸಾರಿದ ಸುನೀತಿಯ ಸುವಾರ್ತೆಯನ್ನು ನಂಬದಂಥವರಿಗೆ ಶಿಕ್ಷೆ ಬಂದ ಹಾಗೆ ಈ ಸುವಾರ್ತೆ ನಂಬದಿದ್ದರೆ ಕೂಡ ಖಂಡಿತ ಶಿಕ್ಷೆ ಬರ್ತದೆ. ನೋಹನು ಸಾರಿದ್ದನ್ನು ನಂಬಿದರೆ ಅವ್ರು ನಾವೆಲ್ಲಿ ಸೇರಿಸಲ್ಪಡ್ತಾಯಿದ್ರು. ಹಾಗೆ ಈ ಕಾಲದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬಿದರೆ ಅವನು ಸಭೆಗೆ ಸೇರಿಸಲ್ಪಡ್ತಾನೆ ಮತ್ತು ಬರಲಿರುವಂಥ ಶಿಕ್ಷೆಯಿಂದ ತಪ್ಪಿಸಲ್ಪಡ್ತಾನೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ನೋಹನ ಕಾಲಕ್ಕೆ ಮತ್ತು ಈ ಕಡೆಯ ಕಾಲಕ್ಕೆ ಬಹಳ ಸ್ಪಷ್ಟವಾಗಿ ನಮಗೆ ಹೋಲಿಕೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಏನಾಗ್ತಾ ಇದೆ, ಸುವಾರ್ತೆ ಎಲ್ಲ ಕಡೆ ಸಾರಲ್ಪಡ್ತಾ ಇದೆ. ಟಿ ವಿ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ, ವಾಟ್ಸಪ್ ಮೂಲಕವಾಗಿ, ಇನ್ನು ರೇಡಿಯೋ ಮೂಲಕವಾಗಿ ಅಥವಾ ಬಹಿರಂಗ ಕೂಟಗಳ ಮೂಲಕ ಎಲ್ಲ ಕಡೆ ಸುವಾರ್ತೆ ಸಾರಲಾಗ್ತಾ ಇದೆ. ಯಾಕಂದರೆ ಯಾರೂ ಕೂಡ ನಾಶವಾಗಬಾರ್ದು, ಎಲ್ಲರೂ ರಕ್ಷಣೆ ಹೊಂದಬೇಕು ಎನ್ನುವಂಥದ್ದು ದೇವರ ಚಿತ್ತವಾಗಿದೆ. ಯೇಸುಸ್ವಾಮಿ ಅದಕ್ಕೆ ಹೇಳಿದ್ದಾರೆ, ನೀವು ಹೊರಟು ಎಲ್ಲ ದೇಶಗಳ ಜನರಿಗೆ ಸುವಾರ್ತೆಯನ್ನು ಸಾರ್ರಿ, ನಂಬುವವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಯೇಸುಸ್ವಾಮಿಯ ಅಪ್ಪಣೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ನೋಹನ ಕಾಲದ ಎಲ್ಲ ಘಟನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಡೆಯ ಕಾಲದಲ್ಲಿ ನಮಗೆ ಸ್ಪಷ್ಟವಾಗಿ ನೆರವೇರ್ತಾ ಇರುವಂಥದ್ದು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೇಸುಸ್ವಾಮಿ ಹೇಳಿದ್ದಾರೆ, ನೋಹನ ದಿನಗಳಲ್ಲಿ ನಡೆದ ಹಾಗೆ ಕಡೆಯ ದಿನಗಳಲ್ಲಿಯೂ ನಡೀತವೆ. ಆಮೇನ್. ಇದು ಸುಪ್ರಸನ್ನತೆ ಕಾಲವಾಗಿದೆ. ದೇವರ ಸುವಾರ್ತೆ ಸಾರಲ್ಪಡ್ತಾ ಇದೆ. ಪ್ರೀತಿಯ ದೇವಜನರೇ, ಸುವಾರ್ತೆಗೆ ನಾವು ಕೇಳಿ ರಕ್ಷಣೆಯ ಮಾರ್ಗಕ್ಕೆ ನಾವು ನಡೆಯುವ. ಯಾಕಂದರೆ ಬರಲಿಕ್ಕಿರುವಂಥ ಆ ಶಿಕ್ಷೆಯಿಂದ ನಾವು ತಪ್ಪಿಸಿಕೆ ಮತ್ತು ಪರಲೋಕದ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರೀತಿಯ ದೇವಜನರೇ, ಇದನ್ನು ಅಲಕ್ಷ್ಯ ಮಾಡೋದು ಬೇಡ. ಮಾತ್ರವಲ್ಲ, ಸುವಾರ್ತೆ ಸಾರುವವರು ಇನ್ನೂ ನಾವು ಪ್ರಬಲವಾಗಿ ದೇವರ ಸುವಾರ್ತೆಯನ್ನು ಸಾರೋಣ. ಅನೇಕ ಕುಚೋದನೆ ಮಾತುಗಳು, ನಿಂದನೆಗಳು ಆ ಕಾಲಘಟ್ಟದಲ್ಲಿ ಇದ್ದ ಹಾಗೆ ಈ ಕಾಲಘಟ್ಟದಲ್ಲಿ ಇದೆ. ಆದರೆ ಅದನ್ನು ನಾವು ಮನಸ್ಸಿಗೆ ತಂದುಕೊಳ್ಳದೆ ದೇವರ ವಾಕ್ಯವನ್ನು ಸಾರೋಣ. ಕರ್ತನ ಕಾರ್ಯಕ್ಕೆ ನಾವು ಹೋಗೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಅಂತ್ಯಕಾಲದಲ್ಲಿ ಸುವಾರ್ತೆ ಕುರಿತಾದಂಥ ತಿಳಿಸಿದಂಥ ದೇವ ಸೇವಕರಿಗೆ ಆಸರೆ ಟಿವಿ ಪರದ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸಿರಿ. ವಂದನೆಗಳು.